ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ತ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ನಾವು ಇವತ್ತಿನ ವಿಷಯ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಅನುಸಾರವಾಗಿ ಮಾಡುವಂತೆ ಈ ಪೂಜಾ ಕಾರ್ಯಕ್ರಮ ಅಂತನೋ ವಿಷಯದಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ನಮ್ಮ ಒಂದು ವೀಕ್ಷಕರ ಒಂದು ಒತ್ತಾಸೆಗೆ ಅನುಗುಣವಾಗಿ ಎಷ್ಟೋ ಸಾರಿ ನನಗೆ ಫೋನ್ ಮಾಡಿ ನಾವು ಹೇಳಿದಂಥ ಪರಿಹಾರವನ್ನ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಎಷ್ಟೋ ಕಾರಣಗಳು ಇರಬಹುದು. ಒಂದು ಅದಕ್ಕೆ ಹಣಕಾಸಿನ ಕಾರಣ ಇರಬಹುದು, ಅಥವಾ ಸಮಯದ ಲಭ್ಯತೆ ಇರಬಹುದು, ಅಥವಾ ಪುರೋಹಿತರು ಕೂಡ ಸಿಗದೇ ಇರಬಹುದು. ಇಂಥ ಪ್ರಸಂಗಗಳಲ್ಲಿ ಗುರುಗಳೇ ನಮಗೆ ಆ ಪರಿಹಾರವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಇವತ್ತು ಪ್ರಚಲಿತದಲ್ಲಿರುವಂತೆ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೇವೆ. ಈ ಪೂಜಾ ಕಾರ್ಯಕ್ರಮ ಅಥವಾ ಈ ಪೂಜಾ ಹೋಮಾದಿಗಳನ್ನು ನೀವು ಕೂಡ ಮಾಡಿ ಅಂತ ಒತ್ತಾಸೆಯ ಮೇರೆಗೆ ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ, ಅಂದರೆ ಲಾಂಚ್ ಮಾಡ್ತಾ ಇದ್ದೇವೆ ಅಂತ. ಮಾಡ್ತಾನೆ ಇದ್ದೇವೆ. ಸಾಮಾನ್ಯವಾಗಿ ಎಷ್ಟು ಅನುಪಸ್ಥಿತಿಯಲ್ಲಿ, ಅಂದರೆ ಯಜಮಾನರ ಅನುಪಸ್ಥಿತಿಯಲ್ಲಿ ಅನೇಕ ಪ್ರಕಾರದ ಒಂದು ಕಾರ್ಯಕ್ರಮಗಳನ್ನು ನಮ್ಮ ದತ್ತಕ್ಷೇತ್ರದಲ್ಲಿ ನಾವು ಮಾಡ್ತಾನೆ ಇರ್ತೇವೆ. ಇದು ಮೊದಲಿಂದನೂ ಬಂದಂಥದ್ದು. ಇದು ಶಾಸ್ತ್ರಬದ್ಧವಾಗಿಯೂ ಕೂಡ ಇದೆ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಒಂದು ವೇಳೆ ಪ್ರತ್ಯಕ್ಷವಾಗಿ ನಮಗೆ ಆ ಪರಿಹಾರವನ್ನ ಮಾಡದೆ ಇದ್ದಾಗ ಅದನ್ನ ಪುರೋಹಿತರಿಗೆ ವಹಿಸಿಕೊಟ್ಟು ಅವರ ಮುಖಾಂತರ ಕೂಡ ನೀವು ಆ ಪರಿಹಾರ ಪೂಜೆಗಳನ್ನು ಮಾಡಿಸಬಹುದು ಅಂತನ್ನೋದು ಶಾಸ್ತ್ರ ಸಮ್ಮತವಾಗಿರುವಂತಹ ವಿಷಯ. ಅದನ್ನ ಸ್ವಲ್ಪ ಈಗ ಈ ನಮ್ಮ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಅದಕ್ಕೆ ಒಂದಷ್ಟು ಪ್ರತ್ಯಕ್ಷತೆಯನ್ನು ತಂದುಕೊಡುವಂಥ ಒಂದು ಪ್ರಯತ್ನ, ಅದೇ ಹೇಳದ್ನಲ್ಲ ನಾನು. ಅಂದ್ರೆ ಒಂದು ವೇಳೆ ನಿಮಗೆ ಯಾವುದೇ ಪರಿಹಾರ ಪೂಜೆಯನ್ನ ಪ್ರತ್ಯಕ್ಷವಾಗಿ ಮಾಡದೇ ಇದ್ದಾಗ ಖಂಡಿತವಾಗೂ ನಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ ಗಾಣಗಾಪುರದಲ್ಲಿ ಈ ಪೂಜಾ ಕಾರ್ಯಕ್ರಮವನ್ನ ನಾವು ನೆರವೇರಿಸಿ ಕೊಡ್ತೇವೆ. ಅದು ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಅನ್ವಯವಾಗುತ್ತೆ. ಕೆಲವು ಪೂಜಾ ಕಾರ್ಯಕ್ರಮಗಳಿಗೆ ನೀವು ಪ್ರತ್ಯಕ್ಷವಾಗಿಯೇ ಇರಬೇಕು, ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಂದಷ್ಟನ್ನು ಬೇಕಾದರೆ ನಾನು ಹೇಳ್ತೀನಿ. ಒಂದು ವೇಳೆ ಇವತ್ತು ನಿಮ್ಮ ಜನ್ಮದಿನ ಅಂತಂದರೆ ಬರ್ತ್ಡೇ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಯುಷ್ಯ ಹೋಮವನ್ನು ನಾವು ಮಾಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಇದನ್ನು ನಾವು ಅಂದರೆ ಆನ್ಲೈನ್ನಲ್ಲೇ ಮಾಡ್ತೇವೆ. ಯಾಕೆಂದರೆ ಅವರಿಗೆ ಪಾಪ ಅವತ್ತಿನ ದಿವಸ ಉಪಸ್ಥಿತ ಅಂದರೆ ಬರ್ಲಿಕ್ಕಾಗೋದಿಲ್ಲ, ಅಥವಾ ಅವರಿಗೆ ಯಾವುದೋ ಕಾರಣದಿಂದ ಅಷ್ಟು ಟೈಮನ್ನು ಕೂಡ ಕೊಡ್ಲಿಕ್ಕೆ ಆಗದೇ ಇದ್ದಾಗ ಅದನ್ನು ಆನ್ಲೈನ್ನಲ್ಲಿ ಈ ಪೂಜೆ ಮುಖಾಂತರ ಕೂಡ ಮಾಡ್ತೇವೆ. ಇದು ಕೂಡ ಪ್ರಸಿದ್ಧವಾಗಿ ಇದು ಜಾಸ್ತಿ ಪ್ರಚಲಿತದಲ್ಲಿರುವಂತಹ ನಮ್ಮಲ್ಲಿ ಪೂಜಾ ಕಾರ್ಯಕ್ರಮ. ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ನವಗ್ರಹ ಶಾಂತಿಯನ್ನ ಮಾಡಿಸ್ಬೇಕು ಅಂತ ಹೇಳಿದಾಗ, ಅಥವಾ ಯಾವುದಾದ್ರೂ ಗ್ರಹ ಶಾಂತಿಯನ್ನ ಮಾಡಿಸ್ಬೇಕು ಅಂತಂದಾಗಲೂ ಕೂಡ ನಿಮಗೆ ಸಾಧ್ಯತೆ ಇಲ್ಲದೇ ಇದ್ದಾಗ ನೀವು, ನಾನು ಆಗಲೇ ಹೇಳ್ತಲ್ಲ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನೂ ಮಾಡದೇ ಇದ್ದಾಗ ಇಷ್ಟಾದರೂ ನೀವು ಪರಿಹಾರವನ್ನು ಮಾಡಿಕೊಂಡಾಗ ಅದರ ಪ್ರಭಾವ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗುತ್ತೆ. ಅದರ ಜೊತೆಗೆ ಬೇಕಾದರೆ ಶನಿ ಶಾಂತಿಯನ್ನ ಅದನ್ನು ಕೂಡ ನೀವು ಮಾಡಿಕೊಳ್ಬಹುದು. ಇನ್ನು ಕುಜ ದೋಷಕ್ಕೆ ಪರಿಹಾರವಾರ್ಥವಾಗಿ ಕುಜ ಶಾಂತಿಯನ್ನ, ಕುಜ ಪೂಜೆಯನ್ನ, ಅಥವಾ ನಿಮಗೆ ಈ ಆಯುಷ್ಯ ವೃದ್ಧಿಗಾಗಿ ರುದ್ರ ಪೂಜೆ, ರುದ್ರಾಭಿಷೇಕವನ್ನ ಹೇಳಿದ್ರು ಕೂಡ ಅದನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ಮಾಡ್ತೇವೆ. ಪ್ರತ್ಯಕ್ಷವಾಗಿ ಅಂತಂದ್ರೆ ನೀವು ಅದನ್ನ ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ಅಂತಂದ್ರೆ ಯಾವುದೇ ರೀತಿಯ ಈ ತಾಂತ್ರಿಕ ಅಡಚಣೆ ಇಲ್ಲದೆ ಇದ್ದಾಗ ನೀವು ಪ್ರತ್ಯಕ್ಷವಾಗಿ ಬೇಕಾದರೆ ಕೂತ್ಕೊಂಡು ನೀವು ಆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಖಂಡಿತವಾಗಿಯೂ ಸಂಕಲ್ಪವನ್ನು ನಾವು ಫೋನ್ ಮುಖಾಂತರ ಹೇಳಿದಾಗ ಸಂಕಲ್ಪವನ್ನು ಕೂಡ ನಾವು ಬಿಡಿಸ್ತೇವೆ. ಅದರ ಜೊತೆಗೆ ನೋಡಿ, ಮುಖ್ಯವಾಗಿ ಅನ್ನದಾನ ಸೇವೆಯನ್ನು ಕೂಡ ನಾವು ಮಾಡಬಹುದು. ಅದು ಗಾಣಗಾಪುರದಲ್ಲಿ ಉಪಲಬ್ಧವಾಗಿದೆ. ಈ ಪಿತೃದೋಷ ಪರಿಹಾರಾರ್ಥಕವಾಗಿ ಅನ್ನದಾನ ಸೇವೆಯನ್ನು ಕೂಡ ನೀವು ಮಾಡಿಕೊಳ್ಬಹುದು. ಇದು ಒಂದು ನನ್ನ ಸಣ್ಣ ಪ್ರಯತ್ನ, ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಇದರ ಶುಲ್ಕ ಕೂಡ ಬಹಳ ಕಡಿಮೆಯಾಗಿ ಇಟ್ಟಿರ್ತೇನೆ, ಅನುಕೂಲವಾಗಲಿ ಅಂತೇಳಿ. ಆಮೇಲೆ ಎಲ್ರಿಗೂ ಇದರ ಲಾಭ ಸಿಗಲಿ ಅಂತ ಅನ್ನೋ ದೃಷ್ಟಿಕೋನದಿಂದ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಸಹಕಾರ ಖಂಡಿತವಾಗಿಯೂ ಇರಲಿ. ಒಳ್ಳೆಯದಾಗಲಿ.